ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಇದೇ ಕೊನೆ. ಇನ್ ಮುಂದೆ ಯಾವತ್ತೂ ನೀನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಾರ್ದು. ಈ ಮನೆಯವರೇ ನಿನ್ನ ಆಚೆ ತಳ್ಳೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಅದು ದೀಪಿಕಾ, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ನಿನ್ ಮನೆ ಬಿಟ್ಟು ಹೋದ್ರೆ ಮನೆಯವರೆಲ್ಲ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ, ನನ್ನೇ ಬೈತಾರೆ. ಅದಕ್ಕೆ ತಾನೇ. ಇಲ್ಲ ದೀಪಿಕಾ, ನನ್ನ ಮನಸ್ಸಲ್ಲಿ ಅಂತ ಯೋಚನೆಗಳೇನು ಇಲ್ಲ. ಅಂತ ಯೋಚನೆಗಳು ಇಲ್ಲ ಅಂದಮೇಲೆ ಮನೆ ಬಿಟ್ಟು ಹೋಗ್ಬೇಡ ಅಷ್ಟೇ. ಈ ಮನೆಯಲ್ಲೇ ಬಿದ್ದಿರು, ಕಷ್ಟನೋ ಸುಖನೋ ಇಲ್ಲಿದ್ದೆ ಅನ್ಭೋಸು. ನನ್ನ ತಂಗಿ ಈ ಮಾತುಗಳನ್ನ ಕೋಪದಲ್ಲಿ ಹೇಳ್ತಿರೋದಲ್ಲ, ಪ್ರೀತಿಯಿಂದ ಹೇಳ್ತಿರೋದು ಅಂತ ನನ್ನ ಮನಸ್ಸಿಗೆ ಅನಿಸ್ತಿದೆ. ನಿಜವಾಗ್ಲೂ ನನ್ನ ತಂಗಿ ನನ್ನ ಬಗ್ಗೆ ಕಾಳಜಿಯಿಂದ ಮಾತಾಡ್ತಿದ್ದಾಳ. ನನಗೆ ಯಾಕೆ ಹೀಗೆ ಅನಿಸ್ತಿದೆ? ಹೇಳಿದ್ದು ಅರ್ಥ ಆಯ್ತು ತಾನೆ. ಮತ್ತೆ ಏನಾದರೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಹೋಗಿ ಮಲ್ಕೋ. ನನ್ನ ತಂಗಿ ನನ್ನನ್ನು ತಡೀತಿದ್ದಾಳ. ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅವಳ ಮಾತಲ್ಲಿ ಸಿಟ್ಟಿದ್ರು ಅವಳ ಮನಸ್ಸಲ್ಲಿ ಪ್ರೀತಿ ಇದೆ ಅನಿಸ್ತಿದೆ. ಇವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ. ಈಗ ನಾನೇನ್ ಮಾಡ್ಲಿ? ಹಲೋ, ಹೇಳಿ ಡಾಕ್ಟರ್. ಹಲೋ ತುಳಸಿ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಡಾಕ್ಟರ್. ತುಳಸಿ ಅವರೇ, ನೀನ್ ನಿನ್ನೆನೆ ಚೆಕಪ್ಗೆ ಬರ್ತೀನಿ ಅಂತ ಹೇಳಿದ್ರಿ. ನಾನು ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡಲ್ಲ, ಬಂದೇ ಬರ್ತೀನಿ ಅಂತ ಕೂಡ ಹೇಳಿದ್ರಿ. ನೀವು ಈ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ. ಸಾರಿ ಡಾಕ್ಟರ್, ಅದು ಮನೇಲಿ ಏನೇ ಸಮಸ್ಯೆಗಳಿರ್ಬೋದು. ಹಾಗಂತ ಹೊಟ್ಟೆಲಿರೋ ಮಗುಗೆ ಸಮಸ್ಯೆ ಆಗ್ಬಾರ್ದಲ್ಲ. ನಿಮ್ ಡೆಲಿವರಿ ಟೈಮ್ನಲ್ಲಿ ಕಷ್ಟ ಆಗ್ಬಾರ್ದಲ್ವಾ? ಲಾಸ್ಟ್ ಚೆಕಪ್ ಆಗಿ 2 ತಿಂಗಳಾಯ್ತು. ಹಾಗೆ ನೋಡಿದ್ರೆ ನೀವು 15 ದಿನಕ್ಕೊಮ್ಮೆ ಬಂದು ಚೆಕಪ್ ಮಾಡಿಸ್ಕೋಬೇಕು. ಮೊನ್ನೆ ನೋಡಿದ್ರೆ ಹೊಟ್ಟೆ ನೋವು ಅಂತಿದ್ರಿ. ಸ್ಕ್ಯಾನಿಂಗ್ ಬಂದ್ ಹೋಗಿ ಅಂದ್ರೆ ಅದಕ್ಕೂ ಕೂಡ ಬರಲಿಲ್ಲ. ಇಲ್ಲ ಡಾಕ್ಟರ್, ನಾಳೆ ತಪ್ಪದೆ ಬರ್ತೀನಿ. ಓಕೆ ತುಳಸಿ ಅವರೇ, ನಾಳೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ, ತಪ್ಪದೆ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. ಕ್ಷಮಿಸು, ಈ ಎಲ್ಲ ಕಡಿಬಿಡಿಲಿ ನಿನ್ನ ಆರೈಕೆ ಮಾಡಕ್ಕೆ ಆಗ್ಲಿಲ್ಲ. ಇನ್ ಮುಂದೆ ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನ್ಗೇನಾಗಕ್ಕೂ ನಾನು ಬಿಡೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.